Hello everyone, welcome our education channel We Learn Together. ಈ ವಿಡಿಯೋದಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನದ ಮೂರನೇ ಒಂದು ಸರಣಿಯನ್ನು ಒನ್ ಲೈನರ್ ಏನು ಕ್ವಶನ್ ಆನ್ಸರ್ಗಳನ್ನು ನಾವು ಮಾಡ್ತಾ ಇದ್ವಿ ಅದರ ಒಂದು ಮೂರನೇ ಸರಣಿಯನ್ನು ಇದರಲ್ಲಿ ನಾವು ನೋಡ್ತಾ ಹೋಗೋಣ. ಕಡಿಮೆ ಸಮಯದಲ್ಲಿ ಅಧಿಕ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಇದಾಗಿದೆ. ಕಡಿಮೆ ಸಮಯದಲ್ಲಿ ಅಧಿಕ ಪ್ರಯತ್ನ, ಒಂದು 8 ರಿಂದ 10 ನಿಮಿಷದಲ್ಲಿ ಒಂದು 30 ಪ್ರಶ್ನೆಗಳನ್ನಾಗಿರ್ಬೋದು ಅಥವಾ 25 ಪ್ರಶ್ನೆಗಳನ್ನು ಡೈರೆಕ್ಟ್ ಆದಂತಹ ಪ್ರಶ್ನೆಗಳು, ಡೈರೆಕ್ಟಾಗಿ ಕೇಳುವಂತಹ ಯಾವೆಲ್ಲ ಪ್ರಶ್ನೆಗಳು ಬರ್ತವೋ ಅವು. ಸೈಕಾಲಜಿಯಲ್ಲಿ ಬೇಸಿಕ್ಕಾಗಿ ಅನ್ವಯಿಕ ಪ್ರಶ್ನೆಗಳು ಹೆಚ್ಚಾಗಿ ಬರುತ್ತೆ, ಆದರೆ ಕೆಲವೊಂದಿಷ್ಟು ಡೈರೆಕ್ಟ್ ಕ್ವಶನ್ಗಳಿರ್ತವೆ. ಯಾರು ಯಾವುದನ್ನು ಕಂಡು ಹಿಡಿದ್ರು ಅಥವಾ ಯಾವ ವಿಧಾನವನ್ನು ಯಾರು ಪ್ರಸ್ತುತಪಡಿಸಿದ್ರು, ಈ ರೀತಿಯಾದಂತಹ ಪ್ರಶ್ನೆಗಳು ಸಹ ಬರುವಂತಹ ಚಾನ್ಸಸ್ ಇರುತ್ತೆ. ಇರುವಂತಹ 30 ಪ್ರಶ್ನೆಗಳಲ್ಲಿ ಸರಿಸುಮಾರು 8 ರಿಂದ 10 ಪ್ರಶ್ನೆಗಳು ಡೈರೆಕ್ಟ್ ಆಗಿರುವಂತಹ ಪ್ರಶ್ನೆಗಳು ಬಂದೇ ಬರುತ್ತವೆ. ಯಾವುದೇ ವಿಷಯವನ್ನು ತಗೊಂಡ್ರು ಡೈರೆಕ್ಟ್ ಆದಂಥ ಕ್ವಶನ್ಗಳು ಇದ್ದೇ ಇರ್ತವೆ. ಅವನ್ನು ನಾವೇನು ಕ್ಲಿಷ್ಟತೆಯ ಆಧಾರದಲ್ಲಿ ಈಸಿಯಾಗಿ ಇರುವಂಥದ್ದು ಅಂತ ಏನು ತಗೊಳ್ತೇವೋ ಆ ಹಂತಕ್ಕೆ ಬರುವಂಥದ್ದು. ಆ 8 ರಿಂದ 10 ಅಂಕಗಳನ್ನು ತೆಗೆದುಕೊಳ್ಬೇಕು ಅಂದರೆ ಡೈರೆಕ್ಟ್ ಕ್ವಶನ್ಗಳನ್ನ ನಾವು ಕವರ್ ಮಾಡಿರಲೇಬೇಕಾಗಿರುತ್ತೆ. ಆ ಒಂದು ಪ್ರಯತ್ನವನ್ನು ನಾವು ಈ ವಿಡಿಯೋದಲ್ಲಿ ಮಾಡ್ತಾ ಹೋಗುವಂಥದ್ದು. ಈ ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಬಹಳ ವಿಶಾಲವಾದ ವ್ಯಾಪ್ತಿಯನ್ನು ಹೊಂದಿರೋ ಕಾರಣಕ್ಕಾಗಿ ಎಷ್ಟು ಕವರ್ ಮಾಡಿದ್ರೂ ಸಹ ಅದು ಕಡಿಮೆನೇ ಅನಿಸುತ್ತೆ. ಆದ್ದರಿಂದ ನಾವು ಇದನ್ನು ಸೀರೀಸ್ನ ರೂಪದಲ್ಲಿ ತರ್ತಾ ಇದ್ದೇವೆ, ಕಡಿಮೆ ಅವಧಿಯಲ್ಲಿ ಹೆಚ್ಚು ಕ್ವಶನ್ಗಳನ್ನು ಕವರ್ ಮಾಡುವಂಥದ್ದು. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಅಥವಾ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಒತ್ತುವ ಮೂಲಕ ನಮಗೆ ನೋಟಿಫೈ ಆಗಿರಿ. ಈಗ ಆಲ್ರೆಡಿ ಸುಮಾರು ನಾವು 700ಕ್ಕೂ ಅಧಿಕ, ಹತ್ತತ್ರ 700 ವಿಡಿಯೋಸ್ಗಳನ್ನ ನಮ್ಮ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡಿದ್ದೇವೆ. ಅವು ಸಹ ಈ ಸೈಕಾಲಜಿ, ಸಮಾಜ ವಿಜ್ಞಾನ, ವಿಜ್ಞಾನ, TET ಮತ್ತು GPSTRಗೆ ರಿಲೇಟೆಡ್ ಆಗಿ ಇರುವಂತಹ ವಿಷಯಗಳನ್ನು ಹೊಂದಿರುವಂತಹ ವಿಡಿಯೋಸ್ಗಳೇ ಇದ್ದಾವೆ. ಅವುಗಳನ್ನು ಸಹ ನೀವು ನೋಡಲಿಕ್ಕೆ ತುಂಬ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಫಸ್ಟ್ ಕ್ವಶನನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಆಸಕ್ತಿಯನ್ನು ರೂಢಿಸಲು ಮತ್ತು ಅದನ್ನು ಉಳಿಸಿಕೊಳ್ಳಲು ಮಾಡಬೇಕಾದದ್ದು. ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಆಸಕ್ತಿಯನ್ನು, ಕಲಿಯೋದ್ರ ಬಗ್ಗೆ ಅವರ ಇಂಟ್ರೆಸ್ಟನ್ನು ರೂಢಿಸಬೇಕು, ಹಾಗೆ ಅದನ್ನು ಉಳಿಸ್ಕೊಳ್ಳಬೇಕು. ಅದಕ್ಕಾಗಿ ಮಾಡಬೇಕಾಗಿದ್ದೇನು, ವಿದ್ಯಾರ್ಥಿಗಳನ್ನು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡುವಂಥದ್ದು. ಆ್ಯಕ್ಟಿವಿಟಿ ಬೇಸ್ಡ್ ಆಗಿ ನಾವು ಕಲಿಕೆಯನ್ನು ಮಾಡುವಂಥದ್ದು. ನೆಕ್ಸ್ಟ್ ಎರಡನೇ ಪ್ರಶ್ನೆ. ಬಹುಬುದ್ಧಿಶಕ್ತಿ ಸಿದ್ಧಾಂತದ ಪ್ರಕಾರ ಪ್ರಾಣಿಗಳು, ಖನಿಜಗಳು ಮತ್ತು ಸಸ್ಯಗಳನ್ನು ಗುರುತಿಸುವುದು ಮತ್ತು ವರ್ಗೀಕರಿಸುವುದನ್ನು ಏನೆಂದು ಕರೆಯುತ್ತಾರೆ? ನೈಸರ್ಗಿಕ ಬುದ್ಧಿಶಕ್ತಿ ಅಂತ ಹೇಳಿ ಕರೀತಾರೆ. ಬಹುಬುದ್ಧಿ ಸಿದ್ಧಾಂತದ ಪ್ರಕಾರ ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಏನು ಕರೆಯುವಂಥದ್ದು. ಇದರ ಪ್ರಕಾರ ಈ ಖನಿಜ ಆಗಿರ್ಬೋದು, ಪ್ರಾಣಿಗಳು, ಸಸ್ಯಗಳು ಇವೆಲ್ಲ ನೈಸರ್ಗಿಕ ವಸ್ತುಗಳಾದ್ರಿಂದ ಇದನ್ನು ನೈಸರ್ಗಿಕ ಬುದ್ಧಿಶಕ್ತಿ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್, ಡಿಸ್ಲೆಕ್ಸಿಯಾ ಯಾವ ದೌರ್ಬಲ್ಯಕ್ಕೆ ಸಂಬಂಧಿಸಿದೆ? ಓದಿನ ದೌರ್ಬಲ್ಯ. ಡಿಸ್ಲೆಕ್ಸಿಯಾ ಅನ್ನೋದು ಬಂದರೆ ಅದು ಓದು. ಹಾಗೆ ಡಿಸ್ಗ್ರಾಫಿಯಾ ಅಂತ ಬಂದರೆ, ಗ್ರಾಫ್ ಅಂದರೆ ನಾವು ಚಿತ್ರವನ್ನು ಬಿಡಿಸ್ಲಿಕ್ಕೆ ಬರೆಸುವಂಥದ್ದು, ಅದು ಬರವಣಿಗೆಗೆ ಸಂಬಂಧಪಟ್ಟಿದ್ದು ಗ್ರಾಫಿಯಾ ಅನ್ನುವಂಥದ್ದು. ಹಾಗೆ ಡಿಸ್ಕ್ಯಾಲ್ಕ್ಯುಲಿಯಾ ಅನ್ನೋದು ಇನ್ನೊಂದಿದೆ, ಅದು ಕ್ಯಾಲ್ಕುಲೇಟರ್, ನಾವು ಏನು ಗಣಿತ ಸಮಸ್ಯೆಗಳಿಗೆ ಉಪಯೋಗಿಸುವಂತಹ ಕ್ಯಾಲ್ಕುಲೇಟರ್. ಈ ಕ್ಯಾಲ್ಕ್ಯುಲಿಯಾ ಅನ್ನುವಂಥದ್ದು ಗಣಿತಕ್ಕೆ ಸಂಬಂಧಪಟ್ಟಿರುವಂಥದ್ದು. ಡಿಸ್ಲೆಕ್ಸಿಯಾ, ಡಿಸ್ಕ್ಯಾಲ್ಕ್ಯುಲಿಯಾ, ಡಿಸ್ಗ್ರಾಫಿಯಾ ಅನ್ನುವಂಥದ್ದು ಪ್ರಮುಖ 3 ದೌರ್ಬಲ್ಯಗಳನ್ನು ನಾವು ಹೆಸರಿಸಬಹುದಾಗಿದೆ. ನೆಕ್ಸ್ಟ್, ವಿಶೇಷ ಶಿಕ್ಷಣ ಸಂಬಂಧಿಸಿರುವುದು. ದೌರ್ಬಲ್ಯವುಳ್ಳ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ. ವಿಶೇಷ ಶಿಕ್ಷಣ, ಸ್ಪೆಷಲ್ ಎಜುಕೇಷನ್ ಅನ್ನುವಂಥದ್ದು ಯಾವ ಮಕ್ಕಳಿಗೆ ಯಾವ ದೌರ್ಬಲ್ಯ ಇರುತ್ತೋ ಆ ದೌರ್ಬಲ್ಯವನ್ನು ಮರೆಮಾಚುವ ರೀತಿಯಲ್ಲಿ ಅವರಿಗೆ ಶಿಕ್ಷಣವನ್ನು ನೀಡುವಂಥದ್ದು. ಫಾರ್ ಎಕ್ಸಾಂಪಲ್, ಈಗ ಕಣ್ಣು ಕಾಣದೇ ಇರುವಂತಹ ಮಗುವಿಗಾಗಿ ಬ್ರೈಲ್ ಲಿಪಿಗಳ ಮೂಲಕ ಶಿಕ್ಷಣವನ್ನು ನೀಡುವಂಥದ್ದು. ಕಿವಿ ಕೇಳದೇ ಇರುವಂಥ ಮಗುವಿಗೆ ಗ್ರಹಣ ಸಾಧನ ಅಥವಾ ಚಟುವಟಿಕೆಯ ಮೂಲಕ ನೀಡುವಂಥದ್ದು, ಇವುಗಳನ್ನು ಮಾಡುವಂಥದ್ದು. ನೆಕ್ಸ್ಟ್ 5ನೇ ಪ್ರಶ್ನೆ. ಪ್ರತಿಯೊಬ್ಬ ಕಲಿಕಾರ್ಥಿಯು ಅದ್ವಿತೀಯ ಎಂಬುದರ ಅರ್ಥ. ಅದ್ವಿತೀಯ ಎಂಬುದರ ಅರ್ಥ, ಯಾವುದೇ ಇಬ್ಬರು ವ್ಯಕ್ತಿಗಳು ತಮ್ಮ ಸಾಮರ್ಥ್ಯಗಳು, ಆಸಕ್ತಿಗಳು ಮತ್ತು ಪ್ರತಿಭೆಗಳಲ್ಲಿ ಒಂದೇ ರೀತಿ ಇರುವುದಿಲ್ಲ.
ಯಾವುದೇ ಎರಡು ವ್ಯಕ್ತಿಗಳು, ಕಲಿಕಾರ್ಥಿ ಅಂದರೆ ಯಾವುದೇ ಎರಡು ವ್ಯಕ್ತಿಗಳು ಎಲ್ಲ ವಿಷಯಗಳಲ್ಲೂ ಸೇಮ್ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಪ್ರತಿಯೊಬ್ಬರೂ ಅದ್ವಿತೀಯ ಅಂತ ಹೇಳಿ ಕರಿತೇವೆ. ಒಬ್ಬರಿಗೆ ಒಂದು ವಿಷಯದಲ್ಲಿ ಇಂಟ್ರೆಸ್ಟ್ ಇದ್ದರೆ ಇನ್ನೊಬ್ಬರಿಗೆ ಬೇರೊಂದು ವಿಷಯದಲ್ಲೇ ಇಂಟ್ರೆಸ್ಟ್ ಇರಬಹುದು. ಹಾಗಾಗಿ ಪ್ರತಿಯೊಬ್ಬರೂ ಅದ್ವಿತೀಯ. ನೆಕ್ಸ್ಟ್ 6ನೇ ಪ್ರಶ್ನೆ, ಯಾವ ಬುದ್ಧಿಶಕ್ತಿ ಸಿದ್ಧಾಂತದ ಪ್ರಕಾರ ಬುದ್ಧಿಶಕ್ತಿಯಲ್ಲಿ ಸಾಮಾನ್ಯ ಬುದ್ಧಿಶಕ್ತಿ ಜಿ ಮತ್ತು ನಿರ್ದಿಷ್ಟ ಬುದ್ಧಿಶಕ್ತಿ ಎಸ್ಗಳು ಇರುವುದನ್ನು ಪ್ರತಿಪಾದಿಸುತ್ತವೆ? ಸ್ಪಿಯರ್ಮನ್ ಅವರ ದ್ವಿಕಾರಕ ಸಿದ್ಧಾಂತ. ಎಸ್ ಇಂಟೆಲಿಜೆನ್ಸ್ ಮತ್ತು ಜಿ ಅಂದರೆ ಜನರಲ್, ಎಸ್ ಅಂದರೆ ಸ್ಪೆಸಿಫಿಕ್ ಅಥವಾ ನಿರ್ದಿಷ್ಟ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ಈ ಜನರಲ್ ಅನ್ನುವಂಥದ್ದು ಪ್ರತಿಯೊಬ್ಬರಲ್ಲೂ ಸಾಮಾನ್ಯವಾಗಿ ಇರುವಂತಹ ಬುದ್ಧಿಶಕ್ತಿ. ಆದರೆ ಈ ಎಸ್ ಅನ್ನುವಂಥದ್ದೇನಿದೆ ಆ ಸಾಮಾನ್ಯದಲ್ಲೇ ಯಾವುದೋ ಒಂದು ಬುದ್ಧಿಶಕ್ತಿ ಅತೀವವಾಗಿ ಇರುತ್ತೆ, ಅತಿ ಹೆಚ್ಚಾಗಿರುತ್ತೆ, ಅದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಎಕ್ಸಾಂಪಲ್ ಆಗಿ ಕೆಲವರಿಗೆ ಕಲಿಯೋದ್ರಲ್ಲಿ ಇರ್ಬೋದು, ಇನ್ನು ಕೆಲವರಿಗೆ ಚಿತ್ರಗಳನ್ನು ಬಿಡಿಸುವಂಥದ್ದು, ಆಟಗಳಲ್ಲಿ, ಕ್ರೀಡೆಗಳಲ್ಲಿ ಇರುವಂಥದ್ದು ಅವರ ಸ್ಪೆಷಲ್ ಅಥವಾ ಸ್ಪೆಸಿಫಿಕ್ ಇಂಟೆಲಿಜೆನ್ಸ್ ಆಗಿರುತ್ತೆ ಅನ್ನೋದನ್ನು ಸ್ಪಿಯರ್ಮನ್ ಅವರು ತಿಳಿಸ್ತಾರೆ. ನೆಕ್ಸ್ಟ್ 7ನೇ ಪ್ರಶ್ನೆ, ಶಾಲೆಯು ರಾಜ್ಯ ಮಟ್ಟದ ಏಕಗಾಯನ ಸ್ಪರ್ಧೆಗೆ ಸಿದ್ಧಗೊಳಿಸುವಾಗ ಹುಡುಗಿಯರಿಗೆ ಹೆಚ್ಚಿನ ಆದ್ಯತೆ ನೀಡುತ್ತದೆ. ಇದು ಯಾವುದನ್ನು ಪ್ರತಿಪಾದಿಸುತ್ತದೆ? ಲಿಂಗ ತಾರತಮ್ಯ, ಜೆಂಡರ್ ಬಯಾಸ್ ಅನ್ನು ಪ್ರತಿನಿಧಿಸುತ್ತದೆ, ಪ್ರತಿಫಲನವನ್ನು ಮಾಡುತ್ತದೆ. ಯಾಕಂದರೆ ಕೇವಲ ಹೆಣ್ಣು ಮಕ್ಕಳೇ ಹಾಡನ್ನು ಹೇಳಬೇಕು ಅನ್ನುವಂಥದ್ದಿಲ್ಲ, ಗಂಡು ಮಕ್ಕಳು ಸಹ ಹಾಡನ್ನು ಹೇಳಬಹುದು. ಅಲ್ಲಿ ಹೆಣ್ಣು ಮಕ್ಕಳನ್ನೇ ನಾವು ಸಿದ್ಧ ಮಾಡ್ತಾ ಇದ್ದೇವೆ, ಹುಡುಗಿಯರನ್ನೇ ಅವರಿಗೆ ಮೊದಲ ಪ್ರಾಶಸ್ತ್ಯವನ್ನು ನೀಡ್ತಾ ಇದ್ದೇವೆ ಅಂದರೆ ಅದು ಲಿಂಗ ತಾರತಮ್ಯ ಆಗ್ತಾ ಇದೆ. ನೆಕ್ಸ್ಟ್, ಪ್ರತಿಭಾನ್ವಿತ ಮಕ್ಕಳಿಗೆ ಸಂಬಂಧಿಸಿದಂತೆ ವೇಗವರ್ಧನ ಕಾರ್ಯಕ್ರಮ ಎಂದರೆ ಆ ವಿದ್ಯಾರ್ಥಿಗಳನ್ನು ಪ್ರಸ್ತುತ ತರಗತಿಯನ್ನು ಬಿಟ್ಟು ಮುಂದಿನ ತರಗತಿಯ ಉನ್ನತ ತರಗತಿಗೆ ಮುಂಬಡ್ತಿಯನ್ನು ನೀಡುವಂಥದ್ದು. ವೇಗವರ್ಧನ, ವೇಗವನ್ನು ಹೆಚ್ಚು ಮಾಡುವಂಥದ್ದು. ಅವರು ಬಹಳಷ್ಟು ಬುದ್ಧಿವಂತರಿದ್ದಾರೆ, ಈಗ ಏನು ಕಲಿತಾ ಇದ್ದಾರೋ ಅದಕ್ಕಿಂತ ಮುಂದಿನ ತರಗತಿಯದ್ದನ್ನು ಅವರು ಹೇಳಲಿಕ್ಕೆ ತಯಾರಾಗಿದ್ದಾರೆ, ಸಿದ್ಧರಿದ್ದಾರೆ ಅಂದರೆ ಆ ತರಗತಿಯನ್ನು ಬಿಟ್ಟು ಮುಂದಿನ ತರಗತಿಗೆ ಅವರನ್ನು ಮುಂಬಡ್ತಿ ನೀಡುವಂಥದ್ದನ್ನು ವೇಗವರ್ಧನ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ 9ನೇ ಪ್ರಶ್ನೆ, ಬಹುಭಾಷಾ ಲಕ್ಷಣ ಹೊಂದಿರುವ ಭಾರತೀಯ ಸಮಾಜವನ್ನು ಈ ರೀತಿ ಕಾಣಲಾಗುತ್ತದೆ. ಶಾಲಾ ಜೀವನವನ್ನು ಸಂಪತ್ಭರಿತಗೊಳಿಸುವಂತಹ ಒಂದು ಸಂಪನ್ಮೂಲವನ್ನಾಗಿ ಬಹುಭಾಷಾ ಲಕ್ಷಣ ಹೊಂದಿರುವಂತಹ ಭಾರತೀಯ ಸಮಾಜವನ್ನು ಕಾಣಲಾಗುತ್ತೆ. ನೆಕ್ಸ್ಟ್, ಕಾರಕಗಳ ವಿಶ್ಲೇಷಣೆಯ ಮೂಲಕ ಜನ್ಮ ತಾಳಿದ ಬುದ್ಧಿಶಕ್ತಿ ಸಿದ್ಧಾಂತ 3 ಆಯಾಮಗಳ ರಚನಾತ್ಮಕ ಸಿದ್ಧಾಂತ, 3 ಡೈಮೆನ್ಷನಲ್ ಆಯಾಮಗಳ ಒಂದು ಸಿದ್ಧಾಂತ ಅಂಥೇಳಿ ಕರಿತೇವೆ. ನೆಕ್ಸ್ಟ್, ವ್ಯಕ್ತಿಗಳಲ್ಲಿ ಕಂಡುಬರುವ ವ್ಯತ್ಯಾಸವನ್ನು ಏನೆಂದು ಕರೆಯುತ್ತಾರೆ? ವೈಯಕ್ತಿಕ ಭಿನ್ನತೆ. ವ್ಯಕ್ತಿಯಲ್ಲೇ ಕಂಡುಬರುವಂತಹ ಭಿನ್ನತೆಯನ್ನು ಅಂತರ್ವೈಯಕ್ತಿಕ ಅಂತ ಹೇಳಿ ಕರೆದರೆ, ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಕಂಡುಬರುವ ಭಿನ್ನತೆಯನ್ನು ವೈಯಕ್ತಿಕ ಭಿನ್ನತೆ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್, ವೈಯಕ್ತಿಕ ಭಿನ್ನತೆಗಳ ಪರಿಕಲ್ಪನೆಯನ್ನು ವೈಜ್ಞಾನಿಕವಾಗಿ ಬೆಳಕಿಗೆ ತಂದವನು ಗಾಲ್ಟನ್ ಅನ್ನುವಂತಹ ಮನೋವಿಜ್ಞಾನಿ. 13ನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯ ವಿವಿಧ ಸಾಮರ್ಥ್ಯಗಳಲ್ಲಿ ಕಂಡುಬರುವ ವ್ಯತ್ಯಾಸ, ಅಂತರ್ಗತ ಭಿನ್ನತೆಗಳು. ಒಬ್ಬನೇ ವ್ಯಕ್ತಿ, ಅವನಲ್ಲಿ ವಿವಿಧ ಸಾಮರ್ಥ್ಯಗಳಲ್ಲಿ, ಅಡುಗೆ ಮಾಡುವುದರಲ್ಲಿ ಚೆನ್ನಾಗಿರಬಹುದು ಅಥವಾ ಓದುವುದರಲ್ಲಿ ಚೆನ್ನಾಗಿರ್ಬೋದು, ಕ್ರೀಡೆಯಲ್ಲಿ ಚೆನ್ನಾಗಿರ್ಬೋದು, ಕ್ರೀಡೆಯಲ್ಲಿ ಚೆನ್ನಾಗಿದ್ದು ಓದುವುದರಲ್ಲಿ ಕಡಿಮೆ ಇರಬಹುದು. ಒಬ್ಬನೇ ವ್ಯಕ್ತಿಯ 2 ಸಾಮರ್ಥ್ಯಗಳಲ್ಲಿ ಇರುವಂತಹ ಭಿನ್ನತೆ ಆಗುತ್ತೆ ಅದು. ವೈಯಕ್ತಿಕ ಭಿನ್ನತೆಗಳಿಗೆ ಮುಖ್ಯ ಕಾರಣ ಅನುವಂಶೀಯತೆ ಮತ್ತು ಪರಿಸರ, ಹೆರಿಡಿಟಿ ಮತ್ತು ಎನ್ವಿರಾನ್ಮೆಂಟ್ ಅನ್ನುವಂಥದ್ದು ಪ್ರಮುಖ ಕಾರಣ ಆಗುತ್ತೆ. 15ನೇ ಪ್ರಶ್ನೆ, ಅವಳಿ ಮಕ್ಕಳಲ್ಲಿ ಕೂಡ ಹಲವಾರು ವ್ಯತ್ಯಾಸಗಳು ಇರುತ್ತವೆ. ಇದಕ್ಕೆ ಕಾರಣ ಅವರಲ್ಲಿರುವಂತಹ ವೈಯಕ್ತಿಕ ಭಿನ್ನತೆ ಅನ್ನುವಂಥದ್ದು. ಯಾವ ಒಂದು ಅವಳಿ ಮಕ್ಕಳಲ್ಲೂ ಹೆರಿಡಿಟಿ ಮತ್ತು ಪರಿಸರ ಅನ್ನುವಂಥದ್ದು ಸಮ ಪ್ರಮಾಣದಲ್ಲಿ ಪ್ರಭಾವವನ್ನು ಬೀರಿರೋದಿಲ್ಲ. ಹೇಗೆ ಪ್ರಭಾವ ಬೀರಿದೆ ಅನ್ನೋದರ ಮೇಲೆ ಅವರಲ್ಲಿ ವೈಯಕ್ತಿಕ ಭಿನ್ನತೆಗಳು ಇರುತ್ತೆ. ಪ್ರೌಢಶಾಲೆಯಲ್ಲಿ ವೈಯಕ್ತಿಕ ಭಿನ್ನತೆಯ ಸಮಸ್ಯೆಗಳನ್ನು ಪರಿಹರಿಸಲು ಕೈಗೊಳ್ಳಬಹುದಾದ ಸೂಕ್ತ ಕ್ರಮ, ಪಠ್ಯಕ್ರಮದ ಸೂಕ್ತ ಮಾರ್ಪಾಡಿನೊಂದಿಗೆ ನಿರ್ದಿಷ್ಟ ಸಾಮರ್ಥ್ಯ ಆಧಾರಿತ ಗುಂಪುಗಳನ್ನು ಮಾಡಿ ಬೋಧಿಸುವುದು. ನಿರ್ದಿಷ್ಟ ಸಾಮರ್ಥ್ಯಾಧಾರಿತ ಗುಂಪು, ಯಾವೆಲ್ಲ ಸಾಮರ್ಥ್ಯಗಳು ಯಾವ ಮಕ್ಕಳಿಗೆ ಬರುತ್ತೋ ಅವರನ್ನು ಒಂದು ಗುಂಪುಗಳನ್ನಾಗಿ ಮಾಡಿ ಅವರಿಗೆ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಚಟುವಟಿಕೆಗಳನ್ನು ನೀಡುವಂಥದ್ದು, ಆ ಮೂಲಕ ಕಲಿಕೆಯನ್ನು ಮಾಡುವಂಥದ್ದು. ನೆಕ್ಸ್ಟ್ 17ನೇ ಪ್ರಶ್ನೆ, ತರಗತಿಯ ಎಲ್ಲ ವಿದ್ಯಾರ್ಥಿಗಳು
ತಾವು ಕೊಟ್ಟ ಎಲ್ಲ ಕೆಲಸವನ್ನು ಮಾಡಬೇಕು ಮತ್ತು ತಾವು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಬೇಕೆಂದು ಹೆಚ್ಚಿನ ಭಾರತೀಯ ಶಿಕ್ಷಕರು ಹೊಂದಿರುವ ಅಭಿಪ್ರಾಯ ಯಾವುದಕ್ಕೆ ವಿರುದ್ಧವಾಗಿದೆ? ವೈಯಕ್ತಿಕ ಭಿನ್ನತೆಗೆ. ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಎಲ್ಲವನ್ನೂ ಮಾಡಬೇಕು, ತಾನು ಹೇಳಿದ ಪ್ರಶ್ನೆಗಳಿಗೆಲ್ಲವನ್ನೂ ಉತ್ತರಿಸಬೇಕು ಅನ್ನುವಂಥದ್ದನ್ನು ಒಂದು ತರಗತಿಯ ಶಿಕ್ಷಕರಾದವರು ಬಯಸ್ತಾ ಇದ್ದಾರೆ ಅಂದರೆ ಅವರು ವೈಯಕ್ತಿಕ ಭಿನ್ನತೆಗಳಿಗೆ ಮನ್ನಣೆಯನ್ನು ಕೊಡಲಿಲ್ಲ ಅನ್ನುವಂಥದ್ದಾಗುತ್ತೆ. ಎಲ್ಲ ಮಕ್ಕಳು ಒಂದೇ ರೀತಿಯಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ 18ನೇ ಪ್ರಶ್ನೆ. ಒಂದು ತರಗತಿಯ ಸಂಖ್ಯೆಯನ್ನು ಸುಮಾರು 30ಕ್ಕೆ ಸೀಮಿತಗೊಳಿಸುವುದರಿಂದ ಯಾರ ಅವಶ್ಯಕತೆಗಳನ್ನು ಪೂರೈಸಬಹುದು? ವೈಯಕ್ತಿಕವಾಗಿ ಭಿನ್ನತೆ ಹೊಂದಿರುವಂತಹ ಮಕ್ಕಳ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಸಾಧ್ಯ ಆಗುತ್ತೆ. ಇಂಡಿವಿಜುವಲ್ ಪ್ರಿಫರೆನ್ಸನ್ನು ಕೊಡಲಿಕ್ಕೆ ಅಲ್ಲಿ ಸಾಧ್ಯ ಆಗುತ್ತೆ. 19ನೇ ಪ್ರಶ್ನೆ. ವೈಯಕ್ತಿಕ ಭಿನ್ನತೆಗಳ ಸ್ವರೂಪವನ್ನು ಯಾವುದರ ಸಹಾಯದಿಂದ ವಿವರಿಸಬಹುದು? ಸಾಮಾನ್ಯ, ಸಂಭವನೀಯ, ವಕ್ರರೇಖೆಯ ಮೂಲಕ. ಈ ರೀತಿಯಾಗಿ ಇರುವಂತಹ ಗಂಟಾಕಾರದಲ್ಲಿ ಇರುತ್ತೆ ಸಾಮಾನ್ಯ, ಸಂಭವನೀಯ, ವಕ್ರರೇಖೆ ಅನ್ನುವಂಥದ್ದು. ನೆಕ್ಸ್ಟ್, ಬುದ್ಧಿಶಕ್ತಿ ಎನ್ನುವಂಥದ್ದು ಜ್ಞಾನಾತ್ಮಕ ಸಾಮರ್ಥ್ಯ ಆಗಿದೆ. 21. ಅಮೂರ್ತ ಚಿಂತನ ಸಾಮರ್ಥ್ಯ ಮತ್ತು ಅನುಭವಗಳಿಂದ ಕಲಿಯುವ ಸಾಮರ್ಥ್ಯವನ್ನು ಈ ರೀತಿ ಕರೆಯುತ್ತಾರೆ. ಬುದ್ಧಿಶಕ್ತಿ ಅಮೂರ್ತ ಚಿಂತನ ಮತ್ತು ಸಾಮರ್ಥ್ಯ ಹಾಗೂ ಅನುಭವಗಳಿಂದ ಕಲಿಯುವಂಥದ್ದು. ವ್ಯಕ್ತಿಯ ಅಮೂರ್ತ ಆಲೋಚನಾ ಶಕ್ತಿಯ ಬುದ್ಧಿಶಕ್ತಿ ಎಂದು ಹೇಳಿದ ಮನಃಶಾಸ್ತ್ರಜ್ಞ. ವ್ಯಕ್ತಿಯ ಅಮೂರ್ತ ಆಲೋಚನಾ ಶಕ್ತಿಯೇ ಬುದ್ಧಿಶಕ್ತಿ. ಈ ಹೇಳಿಕೆಯನ್ನು ಟರ್ಮನ್ ಅವರು ನೀಡ್ತಾರೆ. ಕೆಲವೊಂದಿಷ್ಟು ಡೆಫಿನೇಷನ್ಗಳನ್ನು ನೆನಪಿಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ 23ನೇ ಪ್ರಶ್ನೆ. ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು ರೂಪಿಸಿದವರು? ಆಲ್ಫ್ರೆಡ್ ಬೀನೆ. ಮೆಂಟಲ್ ಏಜ್ ಅನ್ನುವಂಥದ್ದು. ನೆಕ್ಸ್ಟ್, ಬುದ್ಧಿಶಕ್ತಿ ಸೂಚ್ಯಂಕದ ಪರಿಕಲ್ಪನೆಯನ್ನು ಮೊದಲು ನೀಡಿದವರು? ವಿಲಿಯಂ ಸ್ಟರ್ನ್. ವಿಲಿಯಂ ಸ್ಟರ್ನ್ ಅನ್ನುವರು ಬುದ್ಧಿಶಕ್ತಿ ಪರಿಕಲ್ಪನೆಯ ಸೂಚ್ಯಂಕದ ಪರಿಕಲ್ಪನೆಯನ್ನು ಮೊದಲು ನೀಡುತ್ತಾರೆ. ನೆಕ್ಸ್ಟ್, ಮಗುವಿನ ಮಾನಸಿಕ ವಯಸ್ಸು ಯಾವುದನ್ನು ಸೂಚಿಸುತ್ತದೆ? ಅವನ ಮಾನಸಿಕ ಪಕ್ವತೆಯ ಮಟ್ಟವನ್ನು ಮೆಂಟಲ್ ಏಜ್ ಅನ್ನುವಂಥದ್ದು ಸೂಚಿಸುತ್ತೆ. ಸೂತ್ರ ಇದೆ, IQ = MA/CA ಕ್ರೊನೊಲಾಜಿಕಲ್ ಏಜ್ × 100. ಬುದ್ಧಿಶಕ್ತಿ ಸಿದ್ಧಾಂತದ ಇದೊಂದು ಸೂತ್ರ ಆಗಿದೆ. ಈ ಸೂತ್ರ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಇರುವಂಥದ್ದು. ನೆಕ್ಸ್ಟ್, ಬುದ್ಧಿಶಕ್ತಿ ವೇಗವಾಗಿ ವಿಕಾಸಗೊಳ್ಳುವ ಹಂತ ಬಾಲ್ಯಾವಸ್ಥೆ. ಬಾಲ್ಯಾವಸ್ಥೆಯಲ್ಲಿ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಬಹಳ ಬೇಗ ವಿಕಾಸಗೊಳ್ಳುತ್ತೆ. ಬುದ್ಧಿಶಕ್ತಿಯನ್ನು ಅಳೆಯಲು ಕ್ರಮಬದ್ಧವಾದ ಪರೀಕ್ಷೆಗಳನ್ನು ಮೊದಲು ರೂಪಿಸಿದವರು? ಆಲ್ಫ್ರೆಡ್ ಬೀನೆ. ಇವರನ್ನು ಬುದ್ಧಿಶಕ್ತಿಯ ಜನಕ ಅಥವಾ ಬುದ್ಧಿಶಕ್ತಿಯ ಪಿತಾಮಹ ಅನ್ನುವಂಥ ಹೆಸರಿನಿಂದಲೂ ಸಹ ಆಲ್ಫ್ರೆಡ್ ಬೀನೆ ಅವರನ್ನು ಕರೀತಾರೆ. ನೆಕ್ಸ್ಟ್, ಬೀನೆ ನಿರೂಪಿಸಿದ ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ಮೊದಲ ಬಾರಿ ಪರಿಷ್ಕರಿಸಿದವನು ಟರ್ಮನ್ ಅನ್ನುವಂತಹ ಮನೋವಿಜ್ಞಾನಿ. ಮಕ್ಕಳಿಗಾಗಿ ಮೊಟ್ಟ ಮೊದಲ ಬುದ್ಧಿಶಕ್ತಿ ಪರೀಕ್ಷೆಯನ್ನು ರೂಪಿಸಿದ ಮನೋವಿಜ್ಞಾನಿ ಬೀನೆ, ಆಲ್ಫ್ರೆಡ್ ಬೀನೆ ಅವರು. ನೆಕ್ಸ್ಟ್ 30 ಕೊನೆಯ ಪ್ರಶ್ನೆ. ಪ್ರಗತಿಶೀಲ ಮಾತೃಕೆ ಪರೀಕ್ಷೆಗಳ ಕರ್ತೃ ರೇವನ್. ರೇವನ್ ಪ್ರಗತಿಶೀಲ ಮಾತೃಕೆ ಅನ್ನುವಂಥದ್ದೇ ಅದಕ್ಕೆ ಹೆಸರನ್ನು ಸಹ ಕೊಟ್ಟಿರುವಂಥದ್ದು. ಒಟ್ಟು 30 ಪ್ರಶ್ನೆಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ. ಕೆಲವೊಂದಿಷ್ಟು ಡೈರೆಕ್ಟ್ ಕ್ವಶನ್ಗಳು ಇದ್ವು, ಹಾಗೆ ಇನ್ನು ಕೆಲವೊಂದಿಷ್ಟು ಅಪ್ಲೈಡ್ ಆಗಿ ಬರುವಂತಹ ಕ್ವಶನ್ಗಳನ್ನು ಸಹ ಈ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ದೇವೆ. ಒಟ್ಟು 30 ಕ್ವಶನ್ಗಳನ್ನು ಕಡಿಮೆ ಅವಧಿಯಲ್ಲಿ ಟಚ್ ಮಾಡಿರುವಂಥದ್ದು. ಇದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋಸ್ಗಳಲ್ಲೂ ಸಹ ಕಡಿಮೆ ಅವಧಿಯಲ್ಲಿ ಹೆಚ್ಚು ಕ್ವಶನ್ಗಳನ್ನ ಕವರ್ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ನಮ್ಮ ಚಾನಲ್ನಲ್ಲಿ ಅನ್ನೋದನ್ನು ಹೇಳ್ತಾ, ಇಷ್ಟೊತ್ತು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿರೋದಕ್ಕೆ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅನ್ನೋದನ್ನು ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ.